ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು IOCL, BPCL, HPCL ಹಾಗೂ ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನಯಾರ ಇರ್ಬೋದು ಹಾಗೂ ನಮ್ಮ ಮಂಗಳೂರು ರಿಫೈನರೀಸ್ ಇರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ ಜೊತೆ ಹಾಗೂ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಇವರೆಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದ್ದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ. ನಗರ ಏರಿಯಾದಲ್ಲಿ ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದ್ರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದ್ ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲ್ ಅಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದ್ರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೇನೆ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದೀವಿ. ಯಾರಾದ್ರೂ ಬಾಟಿಲ್ ಅಲ್ಲಿ ಈಗಿಂದ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡು ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರಂದ್ರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ಬೇರೆ ವಿಚಾರನೇ ಇಲ್ಲ. ಯಾವುದೇ ಆತಂಕ ಪಡೋ ಸಂದರ್ಭ ಇಲ್ಲ. ಕೆಲವೊಂದು ಸಿಚುವೇಶನ್ಸ್, ವಿಲಾಸ್ ಅವರೇ, ಕೆಲವೊಂದು ಸಿಚುವೇಶನ್ಸ್ ಇರಬಹುದು. ನಮ್ಮಿಂದ ತಮ್ಮ ನಿರೀಕ್ಷೆ ಏನಿರುತ್ತೆ, ನಾವು ಸ್ಪಷ್ಟೀಕರಣ ಕೊಡ್ಬೇಕು, ಜನರಿಗೆ ಸ್ಪಷ್ಟೀಕರಣ ಕೊಡ್ಬೇಕು. ನಾವು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಸಪ್ಲೈ ಸೈಡ್ ಯಾವುದೇ ಇಶ್ಯೂ ಇಲ್ಲ. ಹೊರಗಡೆಯಿಂದ ಡೀಸೆಲ್ ಪೆಟ್ರೋಲ್ ಒಳಗಡೆ ಬರ್ಲಿಕ್ಕೆ ಇಶ್ಯೂ ಇಲ್ಲ. ಈ ಡಿಪೋದಿಂದ ಪೆಟ್ರೋಲ್ ಬಂಕ್ ಹೋಗ್ಲಿಕ್ಕೆ ಇಶ್ಯೂ ಇಲ್ಲ. ಯಾರಾದ್ರೂ ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CP ಸಾಹೇಬರಿಗೆ ಹೇಳ್ತಾರೆ, ಅವ್ರ ಮೇಲೆ ಸ್ಟ್ರಿಕ್ಟ್ ಕಾನೂನಿನ ಕ್ರಮ ತಗೊಳ್ತೀವಿ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು